ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಫಸ್ಟ್ ಡೇ ಅಧಿವೇಶನ ಏನಾಗುತ್ತಲ್ಲ, ಅಲ್ಲೇ ರಾಹುಲ್ ಗಾಂಧಿಯವರು ಯಥಾವತ್ತಾಗಿ ವಿರೋಧ ಪಕ್ಷದ ನಾಯಕರಾಗಿ ಏನು ಆಯ್ಕೆ ಆಗ್ಯಾರಲ್ಲ, ಅಧಿವೇಶನದೊಳಗೆ ಅವರು ಪ್ರಥಮ ತಮ್ಮ ಒಂದು ಭಾಷಣ ಮಾಡ್ತಾರೆ. ಅಗ್ರೆಸಿವ್ ಅಂದ್ರೆ ಅವ್ರು ಎಮೋಷ್ನಲ್ ಆಗಿ ಮಾತಾಡಂಗಿಲ್ಲ, ಅವರು ಎಕ್ಸೈಟ್ ಆಗಿ ಮಾತಾಡ್ತಾರೆ. ಈ ಹಿಂದನ ಹೇಳಿದ್ ನಾನು, ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರು ಆಗಂಗಿಲ್ಲ ಅಂತ ಹೇಳಿ. ಬಟ್ ಆಗ್ಯಾರಂದ್ಮೇಲೆ ಓಕೆ, ಸಂತೋಷ. ಆಡಳಿತ ಪಕ್ಷ ಐತಲ್ಲ, ಅದಕ್ಕೆ ಮೂಗು ಹಿಡಿಯೋ ಪ್ರಯತ್ನ ಮಾಡ್ಯಾರ. ಯಾಕಂದ್ರೆ ಮಣಿಪುರಕ್ಕೆ ಯಾಕೆ ಪ್ರಧಾನಿಗಳು ಭೇಟಿಯಾಗಿಲ್ಲ, ಯಾಕೆ ಮಣಿಪುರಕ್ಕೆ ಹೋಗಿಲ್ಲ, ಭೇಟಿಯಾಗಿಲ್ಲ ಅನ್ನೋ ಮಾತನ್ನು ಹೇಳ್ಯಾರ. ಓಕೆ, ಎವ್ರಿಥಿಂಗ್ ಓಕೆ. ಆಡಳಿತ ಪಕ್ಷಕ್ಕೆ ಮೂಗು ಹಿಡಿಯೋರೊಬ್ರು ಬೇಕೇ ಬೇಕು. ಅವರು ಎಲ್ಲ ರೀತಿಯಿಂದ ಆಡಳಿತ ಪಕ್ಷಕ್ಕೆ ಮೂಗು ಹಿಡೋ ಪ್ರಯತ್ನ ಮಾಡ್ಯಾರ. ಆದ್ರೆ ಕೆಲವೊಂದಿಷ್ಟು ಅವರು ಎಕ್ಸೈಟ್ಮೆಂಟ್ ಆಗಿ ಮಾತಾಡ್ತಾರ. ಅಂದ್ರೆ ಈ ಹಿಂದೆ ನಮಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿಲ್ಲ, ಈಗ ಮಾತಾಡ್ಬಿಡೋಣ, ಈ ಒಂದು ಎಕ್ಸೈಟ್ಮೆಂಟ್ ಒಳಗೆ ಅವರು ಮಾತಾಡಕ್ಕೆ ಟ್ರೈ ಮಾಡಿದ್ರು. ಹಿಂದಿನ ವಿಡಿಯೋದೊಳಗೂ ಹೇಳಿದ್ದೆ ನಾನು, ಇವತ್ತು ವಿರೋಧ ಪಕ್ಷದವ್ರು ಮಾತಾಡಿದ್ರಂದ್ರೆ ನಾಳೆ ಆಡಳಿತ ಪಕ್ಷದವರು ಅಂದ್ರೆ ನರೇಂದ್ರ ಮೋದಿಯವರು, ಪ್ರಧಾನಿಯವರು ಮಾತಾಡ್ತಾರ ಅಂತ ಹೇಳಿದ್ದೆ. ಆದ್ರೆ ಪ್ರಧಾನಿಯವರು ಮಾತಾಡಬೇಕಾದ್ರೆ ಅವರು ಎಮೋಷ್ನಲ್ ಟಚ್ ಮಾಡ್ತಾರೆ. ತಮ್ಮ ಭಾಷಣದುದ್ದಕ್ಕೂ ಎಮೋಷ್ನಲ್ ಕ್ಯಾರಿ ಮಾಡ್ತಾರೆ ಅವರು. ಆ ಒಂದು ಗ್ರಿಪ್ಪು ರಾಹುಲ್ ಗಾಂಧಿ ಅವರಿಗೆ ಮೇ ಬಿ ಸಿಗ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಸಾಕಷ್ಟು ಅವಕಾಶಗಳು ಅದಾವೆ, ಆ ಅವಕಾಶನ ಅವರು ಗಿಟ್ಟಿಸ್ಕೋಬೇಕಾಗುತ್ತೆ. ಜೊತೆಗೆ ಅವರು ಒಂದು ಗಂಭೀರ ಆರೋಪ ಮಾಡ್ತಾರೆ, ಹಿಂದೂಗಳು ಹಿಂಸೆ ಮಾಡ್ತಾರ, ಹಿಂಸೆ 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 ಅಂತಾರ. और जो लोग अपने आप को हिंदू कहते हैं वो 24 घंटा हिंसा हिंसा हिंसा, नफरत नफरत नफरत, असत्य असत्य असत्य. आप हिंदू हो ही नहीं. ಇವರು ಕಾಂಗ್ರೆಸ್ನವರು ಸ್ವತಃ ತಾವಾಗಿ ಆಡಳಿತ ಪಕ್ಷಕ್ಕೆ ಆಹಾರ ಆಗ್ತಾರ. ದೇಶಾದ್ಯಂತ ಅದ್ರ ಬಗ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಡಿಬೇಟ್ ಆಗಕತ್ತಾವು. ಈ ಥರ ಮಾತಾಡ್ಬೋದ? ಸ್ವತಃ ಇದ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಬಿಫೋರು ಟೆಂಪಲ್ ರನ್ ಅಂತ ಮಾಡ್ತಾರೆ. ನ್ಯಾಚುರಲ್ ಎಲೆಕ್ಷನ್ ಅಂದಮೇಲೆ ನಮಗೂ ವೋಟಿಂಗ್ ಬೇಕಾಗ್ತೈತಿ, ನಾವು ಗೆಲ್ಬೇಕು ಅನ್ನೋ ಒಂದು ಅವಸರದೊಳಗೆ ಯಾವ ಸಮುದಾಯದವ್ರು ಕರೆದಿರ್ತಾರಲ್ಲ ಅವ್ರಿಗೆ ನಾವು ನಿಷ್ಠರಾಗಿವಿ ಅಂದ್ರೆ ನಾವು ನಿಮ್ಮ ಪರವಾಗಿ ಅದೀವಿ ಅಂತಂದು ಎಲೆಕ್ಷನ್ ಕಂಟೆಸ್ಟ್ ಮಾಡೋ ಕ್ಯಾಂಡಿಡೇಟ್ಗಳು ಒಂದು ಕೊಡೋ ಅಶ್ಯೂರೆನ್ಸ್ ಅದು. ಆ ಪ್ರಕಾರ ರಾಹುಲ್ ಗಾಂಧಿಯವರು ಕೂಡ ಟೆಂಪಲ್ ರನ್ ಮಾಡಿರ್ತಾರೆ. ಯಾವುದೋ ದೇವಸ್ಥಾನಕ್ಕೆ ಹೋಗ್ತಾರ, ಆ ದೇವಸ್ಥಾನದ ಪ್ರಕಾರ ಪದ್ಧತಿ ಮಾಡ್ತಾರ. ಅವರು ಸಹೋದರಿ ಹೋಗ್ತಾರ, ಹಿಂದುತ್ವನ ಅವರು ಒಪ್ಕೊಂಡಂಗೆ ಮಾಡ್ತಾರ. ನಾನು ಹಿಂದೂನ ಅಂತ ಹೇಳೋ ಪ್ರಯತ್ನ ಮಾಡ್ತಾರ, ಹಿಂದೂಗೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಅಂತ ಅನ್ನೋ ಪ್ರಯತ್ನ ಮಾಡ್ತಾರ. ಇಷ್ಟೆಲ್ಲ ಗಿಮಿಕ್ ಮಾಡಿದ್ಮೇಲೆ ಅಧಿವೇಶನದೊಳಗೆ ಹಿಂದೂಗಳು ಅಂತಂದ್ರೆ ಹಿಂಸೆ 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 ಅಂತ ಅಂದ್ಬಿಡ್ತಾರಲ್ಲ. ಇದು ಬರೀ ಪ್ರಧಾನಿ ಮೋದಿಯವರಿಗೆ ಟೀಕೆ ಮಾಡಕ್ಕಂತ ಹೇಳಿ ರಾಹುಲ್ ಗಾಂಧಿಯವರು ಮಾತಾಡಿದ್ರ ಅಥವಾ ಎಲ್ಲ ಹಿಂದುತ್ವ ಅಥವಾ ಹಿಂದೂಗಳಿಗೆ ತಗೊಂಡ್ರ? ಭಾವನೆ ಜೊತೆಗೆ ಆಟ ಆಡಬಾರದು. ರಾಹುಲ್ ಗಾಂಧಿಯವರು ಭಾವನೆ ಜೊತೆಗೆ ಆಟ ಆಡಿಬಿಟ್ರು. ಆದ್ರೆ ಇಲ್ಲೇ ರಾಹುಲ್ ಗಾಂಧಿಯವರು ತಾವು ಈ ಹಿಂದೆ ಟೆಂಪಲ್ ರನ್ ಮಾಡಿದ್ದು ಬಿಡ್ತಾರ, ಹಿಂದುತ್ವನ ಅಪ್ಕೊಂಡಿದ್ದು ಬಿಡ್ತಾರ, ನಾನು ನಿಮ್ಮ ಬೆನ್ನಿಂದ ಅದೀನಿ ಅಂತನೋ ಏನೋ ಸಂದೇಶ ಕೊಟ್ಟಿರ್ತಾರಲ್ಲ ಸಾರ್ವಜನಿಕವಾಗಿ, ಅದನ್ನೆಲ್ಲ ಬಿಟ್ಟು ಅಧಿವೇಶನದೊಳಗೆ ಹಿಂದೂ ಅಂದ್ರೆ ಹಿಂಸೆ 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 ಅಂತಾರಂತಂದ್ರೆ ಇದು ಒಂದು ಸಮುದಾಯಕ್ಕೆ ಓಲೈಕೆ ಮಾಡೋಕೆ ಹೋಗಿ ಬೇರೆ ಸಮುದಾಯಕ್ಕೆ ಟೀಕೆ ಮಾಡ್ದಂಗೆ ಆಗ್ಲಿಲ್ಲನು. ಅದನ್ನು ಇವರು ಎಮೋಷ್ನಲ್ ಆಗಿ ತೊಗೊಂಡು ಹೋಗ್ಬೇಕಂತಂದ್ರೆ ಎಲ್ಲ ಸಮುದಾಯ ಜೊತೆಗೆ ನಾನು ಅದೀನಿ ಅನ್ನೋದನ್ನು ಹೇಳಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಒಂದು ಸಮುದಾಯಕ್ಕೆ ಅವರು ಓಲೈಕೆ ಮಾಡ್ದಂಗೆ ಎಲ್ಲಿ ಒಂದು ಕಡೆ ಆಗಬಾರ್ದು. ಈ ಹಿಂದೂ ಹಿಂಸೆ 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 ಅನ್ನೋದು ಅಸ್ತ್ರ ಐತಲ್ಲ, ಈ ಅಸ್ತ್ರನ ತಾವಾಗಿ ಆಡಳಿತ ಪಕ್ಷಕ್ಕೆ ಕೊಟ್ಟಂಗೆ ಆಗ್ತೈತಿ. ಒಂದು ಸಮುದಾಯಕ್ಕೆ ನೋವಾಗೋ ಥರ ರಾಜಕಾರಣಿಗಳು ಮಾಡಬಾರ್ದು. ಜೊತೆಗೆ ಒಬ್ಬ ಪಾರ್ಲಿಮೆಂಟ್ ಸದಸ್ಯಾಗಿ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವ್ರ ಬಾಯಿ ಒಳಗೆ ಆ ಥರ ಬರಬಾರ್ದು. ಅವರು ಏನು ಹೇಳಬೇಕಂತ ಅನ್ಕೊಂಡಿದ್ರು ಅದನ್ನ ಕ್ರಮಬದ್ಧವಾಗಿ ಹೇಳಕ್ ಪ್ರಯತ್ನ ಮಾಡಬೇಕು. ಆಡಳಿತ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಮೂಗು ಹಿಡಕ್ ಪ್ರಯತ್ನ ಮಾಡಬೇಕು. ನರೇಂದ್ರ ಮೋದಿ ಅವರು ತಾವು ಮಾತಾಡೋ ಭಾಷಣದೊಳಗೆ ರಾಹುಲ್ ಗಾಂಧಿ ಅವ್ರನ್ನ ಕಿಚ್ಚಾಯಿಸ್ತಾರ, ಹುಡುಗರ ಬುದ್ಧಿ ಐತೆ ಅನ್ನೋದಕ್ಕೆ ಹೇಳಕ್ಕೆ ಟ್ರೈ ಮಾಡ್ತಾರೆ. ಈ ಥರ ಎಲ್ಲ ವಿರೋಧ ಪಕ್ಷದವರು ಸಿಕ್ಕಾಕೊಳ್ಳೋ ಥರ ಇರಬಾರ್ದು. ಇಲ್ಲೇ ಹಿಂದೂ ಅಂದ್ರೆ ಹಿಂಸೆ 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 ಅಂತ ಅಂತಾರಲ್ಲ, ಅದನ್ನ ಎಲ್ಲಾ ಹಿಂದೂಗಳಿಗೂ ಅವರು ಉತ್ತರದಾಯಿತ್ವ ಆಗ್ತಾರ. ಹಿಂದೂ ಅಂದ್ರೆ ಏನು, ಕಡೆ ಪಕ್ಷ ಪೂರ್ವಾಪರನಾದ್ರೂ ಅದರದ್ದು ವಿಚಾರ ಮಾಡಬೇಕಾಗುತ್ತೆ. ಹಿಂದೂ ಅಂದ್ರೆ ಏನು, ಹಿಂದೂ ಪದದ ಅರ್ಥ ಏನು,
ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವ್ರಿಗೆ ಏನು ಕಿಚಾಯಿಸಿದ್ರು ಅಂತ ಆಗಲೇ ಹೇಳಿದ್ನಲ್ಲ, ಹುಡುಗಿದ್ದಂಗ ಹುಡುಗ ಬುದ್ಧಿ ಐತೆ ಅಂತ ಹೇಳ್ತಾರಲ್ಲ, ಅಷ್ಟಕ್ಕೊಂದು ನೀವು ತಗೊಂಡಿದ್ದು 3 ಅಂಕಿನೂ ನೀವು ದಾಟಿಲ್ಲ ಈ ಸಾರಿ. ಅಂದ್ರೆ 3ನೇ ಸಾರಿ ಈ ಸಾರಿ ನಿಮಗೆ ವಿರೋಧ ಪಕ್ಷದ ಸ್ಥಾನದೊಳಗೆ ಕುಂದ್ರು ಅಷ್ಟು ಸೀಟು ಸಿಕ್ಕವು. ಅಂದ್ರೆ 3 ಅಂಕಿನೂ ನೀವು ದಾಟಿಲ್ಲ ಅಂತ ಹೇಳ್ತಾರೆ. ಪದೇ ಪದೇ ನೆನಪು ಮಾಡಿಕೊಡ್ತಾರ ನರೇಂದ್ರ ಮೋದಿ ಅವರು. ನಾವು ಇನ್ನೂ ಗೆದ್ದೇ ಇಲ್ಲ ಅನ್ನೋ ಭ್ರಮೆ ಒಳಗದಾರ ಕಾಂಗ್ರೆಸ್ನವರು ಅಂತ ಅನ್ನೋ ಮಾತು ಹೇಳ್ತಾರೆ. ಪ್ರೀತ ಕಿಚ್ಚಾಯಿಸ್ತಾರ ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿ ಅವರು ಹೆಸರು ತಗೊಳ್ಳಾರ್ದ. ಆಡಳಿತ ಪಕ್ಷಕ್ಕೆ ಆಹಾರ ಆಗಬಾರ್ದು ಮತ್ತು ಆಡಳಿತ ಪಕ್ಷದ ಮೂಗು ಹಿಡಿಯುವಂಥ ಕೆಲಸ ವಿರೋಧ ಪಕ್ಷದವರು ಮಾಡಬೇಕಾಗತ್ತ. ಮಾಡಲಿ ಮುಂದಿನ ದಿವಸದೊಳಗಂತ ಹೇಳ್ತಾ ಮತ್ತೆ ಬೇರೆ ವಿಷಯ ತಗೊಂಡು ಮತ್ತೆ ಇನ್ನೊಮ್ಮೆ ಬರ್ತೀನಿ. ಅಲ್ಲಿವರೆಗೂ